ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ. ಸಾರಿ ಒನ್ಸ್ ಅಗೇನ್. ಯಾಕಂತಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ಟುಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ನಿಮಗೆ ಗೊತ್ತಿರೋ ಹಾಗೆ ನಾನು ಬ್ಯಾಂಗ್ಳೂರ್ ಮನೇಲಿದ್ದೇನೆ. ಇವತ್ತು ಸ್ವಲ್ಪ ನಾಡಿದ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಇದೆ, ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಸ್ವಲ್ಪ ಮಲ್ಲೇಶ್ವರಂ ಹೊರಗೆಲ್ಲ ಹೋಗಿ ಬರೋಣ ಅಂತ ನಾನು ನನ್ನ ಮಗಳು ರೆಡಿಯಾಗಿದ್ದೀವಿ ಫ್ರೆಂಡ್ಸ್. ಎಲ್ರಿಗೂ ಗೌರಿ ಹಬ್ಬದ ಫಸ್ಟೇ ಹೇಳ್ತಾ ಇದ್ದೀನಿ, ಆರ್ಥಿಕ ಶುಭಾಶಯಗಳು. ಎಲ್ಲ ಚೆನ್ನಾಗಿ ಹಬ್ಬ ಮಾಡಿ ಒಳ್ಳೆ ಶಾಪಿಂಗ್ ಮಾಡಿ ಭಕ್ತಿಯಿಂದ ಗಣಪತಿ ಗೌರಿನ ಪೂಜೆ ಮಾಡಿ. ಮತ್ತು ಟುಡೇ ನನ್ನ ಡ್ರೆಸ್ ಹೀಗಿದೆ ಫ್ರೆಂಡ್ಸ್, ಹೇಗಿದೆ ಕಮೆಂಟ್ ಮಾಡಿ. ನೋಡಿ, ಒಂದು ಬ್ಲೌಸಿನ ಡೆನಿಮ್ ಹಾಕ್ಕೊಂಡಿದ್ದೀನಿ, ಒಂದು ಬ್ಲೌಸ್ ಟೀ ಶರ್ಟ್. ನನಗೆ ಟೈಟ್ ನಿಮಗೆ ಗೊತ್ತಿರೋ ಹಾಗೆ ಟೀ ಶರ್ಟ್ ಎಲ್ಲ ನಾನು ಹಾಕಲ್ಲ, ಯಾಕಂದರೆ ನಾನು ಚಬ್ಬಿ ಆಗಿದ್ದೇನೆ, ಅದು ನಿಮಗೂ ಗೊತ್ತಿದೆ. ಹಾಗಾಗಿ ಟೈಟ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಒಂದು ಬ್ಲೌಸ್ ಇದು ಹಾಕ್ಕೊಂಡಿದ್ದೀನಿ. ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಹೇಗಿದೆ ಟುಡೇ ನನ್ನ ಡ್ರೆಸ್ ಅಂತ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಒಂದು ಸಿಂಪಲ್ ಒಂದು ಬ್ಯಾಗ್ ಈಗ ಹಾಕೊಂಡು ಹೋಗ್ತಾ ಇರೋದು. ನಾನು ಏನು ತಗೊಂಡೆ, ಎಲ್ಲೋದೆ, ಯಾರನ್ನ ಮೀಟ್ ಮಾಡಿದೆ ಇವತ್ತು ಅಂತ ನಾನು ಮುಂದೆ ಹೋಗುವಾಗ ವಿಡಿಯೋ ಮಾಡಿ ಹೇಳ್ತೀನಿ. ಕ್ಯಾಬ್ ಬುಕ್ ಮಾಡಿದ್ದಾಳೆ ಮಗಳು, ವೆಯ್ಟಿಂಗಲ್ಲಿ ಇದ್ದಾರಾ ಇಲ್ಲ ಬರ್ತಿದ್ದಾರೆ ಗೊತ್ತಿಲ್ಲ, ಕೇಳ್ತೀನಿ. ಓಕೆ ಬಾಯ್, ಮತ್ತೆ ಸಿಗ್ತೇನೆ. ಬಾಯ್ ಫ್ರೆಂಡ್ಸ್. ಮೆಟ್ರೋ ಹತ್ರ ಬಂದ್ವಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಇವಾಗ ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇದೆ ಎಲ್ಲ ಕಡೆ, ಟ್ರಾಫಿಕ್ಕು ರಶ್ಶು, ಏನು ಮಾಡೋಂಗಿಲ್ಲ. ಹಾಯ್ ಫ್ರೆಂಡ್ಸ್, ಮಲ್ಲೇಶ್ವರಂ ಬಂದಾಯಿತು. ಅಲ್ಲಿಂದ ಇಲ್ಲಿ ವಾಕಬಲ್ ಬಂದ್ವಿ. ಮೆಟ್ರೋ ಸ್ಟೇಷನಿಂದ ಬಂದು ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಎಲ್ಲಿ ಬಂದಿದ್ದೀವಿ ಗೊತ್ತಾ? ಇದು ನಮ್ಮ ಫೇವ್ರೆಟ್ ಆಶಾ ಸ್ವೀಟ್ಸ್ ಮಲ್ಲೇಶ್ವರಂ. ನಾನು ಮುಂಚೆ ವರ್ಕ್ ಎಲ್ಲ ಮಾಡುವಾಗ ಫ್ರೆಂಡ್ಸ್ ನಾನು ಅಲ್ಲಿ ಇಲ್ಲೇ ಬರ್ತಾಯಿದ್ದಿದ್ದು ಏನು ತಿನ್ನೋಕೆ ಎಲ್ಲ. ಈಗ ನಾನು ಯಾರೋ ಸ್ಪೆಷಲ್ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದೆ ಅಲ್ಲ, ಹೋಗಲ್ಲಿ. ಅವಳು ವಿಡಿಯೋಗೆ ಬರೋಲ್ಲ, ನನಗೆ ಇಷ್ಟ ಇಲ್ಲ, ಹಾಗಾಗಿ ನಾನು ಸ್ಪೆಷಲ್ ಫ್ರೆಂಡ್ ಅಂತ ಹೇಳಿದೆ ಅಲ್ಲ, ಅವ್ರು ಬಂದಿದ್ದಾರೆ. ತೋರಿಸಿ ಇವಾಗ ಸಂಡೇ ಅಲ್ಲ ಫ್ರೆಂಡ್ಸ್, ತುಂಬ ರಶ್ ಇದೆ ಸಂಡೇ ಆಗಿದ್ದಕ್ಕೆ. ನಮ್ಮ ರೇಖಮ್ಮನ ಫೋನ್ದು ಒಂದು ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್. ಸಾರಿ, ಹೇಳಿಲ್ಲ, ಹೇಳೇಬಿಟ್ಟೆ. ನೋಡಿ, ಯಾರೋ ಸ್ಪೆಷಲ್ ಇವರು, ನೀವು ನೋಡಿರ್ತೀರ ನನ್ನ ಹಳೆ ಲಾಗಲ್ಲಿ. ರೇಖಮ್ಮ, ನಾವಿನ್ನು ಯಾರನ್ನ ಮೀಟ್ ಮಾಡೋಕ್ಕೆ ಬರೋಲ್ಲ, ಅಷ್ಟು ಇಂಟ್ರೆಸ್ಟಲ್ಲಿ ನಾವು ಯಾರನ್ನ ಹಾಗೆಲ್ಲ ಮೀಟ್ ಮಾಡೋಕ್ಕೆಲ್ಲ ಬರೋಲ್ಲ. ನನ್ನ ಮಗಳು ಇದ್ದಾಳೆ, ನಾನು ಮುಂಚೆನೇ ಹೇಳಿದಾಗ ಅವಳು ವೀಡಿಯೋಗಂತೂ ಬರೋಲ್ಲ. ಅವಳಾಗಿ ಯಾವಾಗ ಬರ್ತೀನಿ ಅಂತಾಳೆ ಆವಾಗ ಬರ್ತಾಳೆ ಅಲ್ವಾ ರೇಖಮ್ಮ? ಹಾಂ ಹೇಳಿ ರೇಖಮ್ಮ. ಅದಕ್ಕೆ ಹೇಳ್ತಾ ಇದ್ದೆ, ನಾನು ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಪ್ರಾಬ್ಲಮ್ ಅಲ್ಲ, ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ, ಹಾಗಾಗಿ ಡೈಲಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಸಾರಿ. ಇವತ್ತು ನಿಮ್ಮ ಮುಂದೆ ಬರಬೇಕು ಅಂದ್ಕೊಂಡು ಮಾಡ್ತಾ ಇರೋದು ವೀಡಿಯೋ. ಈಗ ಏನೆಲ್ಲ ಕಚೋರಿ ಬಂದಿದೆ, ಸಮೋಸ. ಅವ್ರನ್ನ ಫುಲ್ ತೋರಿಸೋದಿಲ್ಲ. ಬಾದಾಮ್ ಮಿಲ್ಕ್, ನೀನೇ ಕೊಟ್ಟಿದ್ದೆ ನೋಡಿ. ಏನು ಮಾಡಿದ್ರು ಚೆಲ್ಕೊಳ್ಳೋದು. ಆಮೇಲೆ ಅವಳೇ ನನ್ನ ಟೀ ಶರ್ಟ್ ಮೇಲೆ ಚೆಲ್ಲೋದು. ಮಮ್ಮಿ ಫೋನ್ ಮಾಡಿದ್ರೆ ಫೋನ್ ಹೋಗ್ತಾ ಇಲ್ಲ, ರಿಂಗ್ ಆಗೋದು ಕೇಳಿಸ್ತಾ ಇದೆ. ಯಾಕೆ? ಎಂತ ಫೋನ್ ಏನಾಗಿದೆಯಾ? ಎಲ್ಲಿಡ್ಲಿ?
ಕೆಳಗಿದೆ ರೇಖಮ್ಮ ಹಾಗೆ ಎಷ್ಟಿದೆ ನೋಡಿ. ನಮ್ಮ ಮಗಳು ಎಷ್ಟು ತಿಂತಿದ್ದಾಳೆ, ಅದರಲ್ಲೇ ನಾವು ಶೇರ್ ಮಾಡೋಣ. ಇನ್ನು ಊಟಕ್ಕೆ ಹೋಗೋಣ ಅಂತ. ಊಟ ಜಾಸ್ತಿ ತಿನ್ಕೊಂಡಿಲ್ಲ ಹೋದರೆ ಊಟ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆಯಾ ಚಿನ್ನ? ನೀನು ವೀಡಿಯೋಗಂತೂ ಬರಲ್ಲ, ಇದಾದರೂ ಹೇಳು ಹೇಗಿದೆ ಅಂತ. ಅದ್ರ ವಾಯ್ಸ್ ಆದರೆ ಕೇಳಿ. ಎಲ್ಲರೂ ನಮ್ಮ ಮಮ್ಮಿ ವೀಡಿಯೋ ನೋಡಿ ಹೇಳು. ಅವಳು ಸ್ಪೆಷಲಾಗಿ ಬರ್ತಾಳಂತೆ, ಬೇಜಾರು ಮಾಡ್ಕೋಬೇಡಿ. ಕೆಲವರು ಸ್ಪೆಷಲ್ ಇರ್ತಾರೆ, ಏನು ಮಾಡೋದು ಅಲ್ಲ ರೇಖಮ್ಮ? ಹಾಂ ಎಷ್ಟೋ ವರ್ಷ ಆಯಿತು ಇಲ್ಲಿ ತಿಂದು ಬಂದೇ ಇಲ್ಲಲ್ಲ ಸುಮಾರು ದಿನ. ಇಲ್ಲಿಗೆ ಬಂದು ಇದು ತಿಂದಿದ್ದೀನಿ, ಇಲ್ಲಿಗೆ ಬಂದಿಲ್ಲ. ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ತಿನ್ಬಿಟ್ಟು. ಯಾಕೆ ಅಂದರೆ ಫುಲ್ ರಶ್ ಇದೆ, ವೀಡಿಯೋ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಏನು ಗೊತ್ತಾ, ಬಾದಾಮ್ ಮಿಲ್ಕು ನಾನು ರೇಖಮ್ಮಂಗೆ ಈಗ ಅದೇ ಹೇಳ್ತಾ ಇದ್ದೆ. ಏನಂತ ರೇಖಮ್ಮ, ನಾವು ವರ್ಕ್ ಮಾಡ್ತಾಯಿದ್ವಿ, ಸಂಬಳ ಸ್ಯಾಲ್ರಿ ಕಮ್ಮಿ ನಮಗೆ ಆವಾಗ. ಮತ್ತು ನಮಗೇನು ಸಿಗ್ತಾಯಿತ್ತು ರೇಖಮ್ಮಲ್ಲಿ? ಸ್ಕೀಮ್ಗಳು ಇನ್ಸೆಂಟಿವ್ ಸಿಗ್ತಾಯಿತ್ತು. ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಸಿಗ್ತಾಯಿತ್ತು ಆಯಿತಾ. ಕೆಲವ್ರು ಹೇಳ್ತಾರಲ್ಲ, ಮೆಸೇಜ್ ಮಾಡ್ತಾರೆ, ಅಯ್ಯೋ ಸ್ಟ್ಯಾಂಡರ್ಡ್ ಅಪ್ಪ, ಅಯ್ಯೋ ಆಡ್ರೆಸ್ ಹಾಕ್ತಾರಪ್ಪ, ಅಯ್ಯೋ ಸೀಮೆಗಿಲ್ಲದ ಕಾರಪ್ಪ ಅಂತ ಹೇಳ್ತಾರಲ್ಲ. ನಾವು ಏನೋ ಹಾಗೆ ಉದ್ಭವ ಆಗಿದ್ದಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಇದೊಂದು ಕಪ್ ಬಾದಾಮ್ ಹಾಲಿಗೆ ಬೆಳಗಿಂದ ಸಂಜೆವರೆಗೆ ನಿಂತು ಗೋಲ್ಡ್ ಪ್ಯಾಲೇಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಇನ್ಸೆಂಟಿವ್ ಸಿಕ್ಕುವಾಗ ಆಗಿಬಿಡೋದು, ನಮಗೆ ಹೇಗೋ ಆಗೋದು. ತುಂಬ ಕಸ್ಟಮರ್ ಆಗ್ತಾಯಿದ್ರು. 1000 ರುಪೀಸಿಗೆ 50 ರುಪೀಸ್ ಇನ್ಸೆಂಟಿವ್. ನಾವು ಡೈಲಿ ಒಂದು 10,000 15,000 ಎಲ್ಲ ಮಾಡೋದು. ಜಾಸ್ತಿ ಆದಾಗ ಆಶಾ ಸ್ವೀಟಿಗೆ ಬರ್ತಾಯಿದ್ವಿ. ಆಗ ಕಚೋರಿ, ಬಾದಾಮ್ ಹಾಲು ಇದು ಕುಡಿಯುವಾಗ ಇಲ್ಲಿ ಬಂದಾಗ ನೆನಪಾಯಿತು ಫ್ರೆಂಡ್, ಅದು ತಿಂತಾಯಿದ್ವಿ. ಕಮ್ಮಿ ಆದರೆ ಹಳ್ಳಿ ಮನೆಗೆ ಹೋಗ್ತಾಯಿದ್ವಿ. ಯಾರಾದ್ರೂ ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಆಗ್ತಾಯಿತ್ತು. ಹಳ್ಳಿ ಮನೆಗೆ ಹೋಗ್ಬಿಟ್ಟು ಸಿಂಗಲ್ ಇಡ್ಲಿ, ಒಂದು ಕಾಫಿ ಹಾಕಿ ಕುಡ್ಕೊಂಡು, ಅದೇ ನಮಗೆ ಇದಾದರೆ ಇಷ್ಟು ಸೇವ್ ಮಾಡೋಣ. ನಿಜವಾಗಿ ಬೈಕೊಂಡ್ರೂ ಪರವಾಗಿಲ್ಲ, ಸೇವಿಂಗೆಲ್ಲ ಇದೆ. ಊಟಕ್ಕಂತೂ ತಿನ್ನೋ ವಿಷಯದಲ್ಲಿ, ಡ್ರೆಸ್ ವಿಷಯದಲ್ಲಿ ಕಾಂಪ್ರಮೈಸೇ ಇಲ್ಲ. ನಾವು ಕೆಲಸ ಮಾಡಿ ಇಷ್ಟು ಉಳಿಸಿದ್ದೀವಿ, ಇಷ್ಟು ಸಿಕ್ಕಿದೆ, ಆ ಥರ ಎಲ್ಲ ಇಲ್ಲ. ಫಸ್ಟ್ ಇದು ತಿನ್ನೋಣ, ಬಾದಾಮ ಇದು ಕುಡಿಯುವಾಗ ಫ್ರೆಂಡ್ಸ್. ಅದನ್ನು ಇಡಬೇಕಾಗಿತ್ತೇನೋ, ಹಳೇದೆಲ್ಲ ನೆನಪಾಗ್ತಾ ಇದೆ. ಈಗ ತಗೊಳ್ಳೋ ಅಷ್ಟೆಲ್ಲ ದೇವರು ಇಟ್ಟಿದ್ದಾರೆ, ಚೆನ್ನಾಗಿಟ್ಟಿದ್ದಾರೆ. ಆದರೆ ಹೆವಿ ತಿನ್ನೋದು ಆಗಲ್ಲ. ಆಗಲೂ ಹೀಗೆ ಶೇರ್ ಮಾಡ್ಕೊಂಡು ಕುಡಿತಾ ಇದ್ವಿ, ಕುಡಿಯೋದು ಸಾಕು. ಈಗಲೂ ಅದೇ. ಇವಾಗ ಏನು ಅಂದರೆ ದೇವರೆಲ್ಲ ಥರ ಶಕ್ತಿ ಕೊಟ್ಟರು ಅದು ತಿಂದರೆ ದಪ್ಪ ಆಗ್ತೀವಿ. ಆಲ್ರೆಡಿ ದಪ್ಪ ಆಗಿಬಿಟ್ಟಿದ್ದೀವಿ, ಇದು ತಿಂದರೆ ದಪ್ಪ ಆಗ್ತೀವಿ ಅಂತ. ಆದರೂ ಬಂದಾಗ ಒಂದು ಏನೋ ಒಂದು ಸೆಂಟಿಮೆಂಟ್. ಮಲ್ಲೇಶ್ವರಂ ಕಡೆ ಬಂದಾಗ ಇಲ್ಲಿ ತಿನ್ನಬೇಕು, ಇಲ್ಲಿ ಕುಡಿಬೇಕು, ಆ ಟೇಸ್ಟೇ ಬೇರೆ ಅಲ್ವಾ. ಆಶಾ ಸ್ವೀಟ್ದು ನಿಮಗೆಲ್ಲ ಗೊತ್ತಿರುತ್ತೆ. ಇದು ಆಯಿತಾ, ಸುಮ್ಮನೆ ಖಾರ ಆಗಲಿ ಬೇರೆದಾಗಲಿ ಯಾವುದು ಸುಮ್ಮನೆ ಬಂದಿದ್ದಲ್ಲ. ಬೆಳಗಿಂದ ಸಂಜೆ, ಬೆಳಗ್ಗೆ 9:30 ರಾತ್ರಿ 9ವರೆಗೂ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ. ಎಲ್ಲ ಸ್ವಲ್ಪ ಕೂತು ರೆಸ್ಟ್ ಮಾಡ್ತಾ ಇದ್ದಿದ್ದು. ಆವಾಗ ಕಾಫಿ, ಊಟ. ಫೋನ್ ಮಾಡಿದ್ರೆ ಬರ್ತಾ ಇಲ್ಲ, ಸೌಂಡ್ ಬರ್ತಿಲ್ಲ. ಹಾಗೆ ಫ್ರೆಂಡ್ಸ್, ಓಕೆ ಮತ್ತೆ ಸಿಗೋಣ, ಊಟಕ್ಕೆ ಹೋಗೋಣ, ಆಮೇಲೆ ಸಿಗ್ತೇವೆ. ಸ್ವಲ್ಪ ಎಲ್ಲ ಸುತ್ತಾಡಿ ಊಟಕ್ಕೆ ಹೋಗ್ತೀನಿ, ಹೌದಾ ಸಿಗೋಣ. ಏನು ರೇಖಮ್ಮ? ಆಯಿತು. ನಿಮ್ಮ ರೇಖಮ್ಮ ಎಲ್ಲರೂ ಡಲ್ ಆಗಿದ್ದಾರೆ. ಏನು ರೇಖಮ್ಮ? ಮನೆ ವಾತಾವರಣ ಎಲ್ಲ ಏನು ರೇಖಮ್ಮ? ರೀಸ್ಟಾರ್ಟ್ ಮಾಡಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಆಶಾ ಸ್ವೀಟ್ ಎಲ್ಲ ಮುಗಿಸ್ಕೊಂಡು ಸುದರ್ಶನ್ ಸಿಲ್ಕ್ಗೆ ಒಂದು ವಿಸಿಟ್ ಮಾಡೋಣ ಅಂತ ಬಂದ್ವಿ ಆಯಿತಾ. ಇಲ್ಲಿ ನೋಡಿ ನಡ್ಕೊಬಂದು ಸುಸ್ತಾಗಿ ಕೂತಿದ್ದಾರೆ. ಇಲ್ಲಿ ಏನು ತೊಗೊಳೋದು ಏನು ಬಿಡೋದು ಗೊತ್ತಿಲ್ಲ. ಎಷ್ಟು ರಶ್ ಇದೆ ಅಂದರೆ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ ಇದು. ಯಪ್ಪ, ನಾನು ಆಗಿರೋದು ನೋಡಿ, ಗೊತ್ತಾಗ್ತಿದೆಯಾ? ಏನೋ ಒಂದು ಸಿಂಪಲ್ ಒಂದು ಸ್ಯಾರಿ ತೊಗೊಳ್ಳೋಣ ಹಬ್ಬಕ್ಕೆ ಅಂದ್ಕೊಂಡು ಮುಖ ಆಡಲಿಕ್ಕೆ ಜಾಗ ಇಲ್ಲ ಆಗಿದೆ. ಇಲ್ಲಿ ರಾಶಿ ಹಾಕಿದ್ದಾರೆ. ಸೆಲೆಕ್ಟ್ ಹೇಗೆ ಮಾಡ್ಕೊಳ್ಳೋದು, ಏನು ಮಾಡೋದು, ಏನು ನೋಡೋದು ಗೊತ್ತಿಲ್ಲ. ಆದರೆ ತೊಗೋತೀನಿ, ಇಲ್ಲ ಅಂದರೆ ಮತ್ತೆ ಇನ್ನೊಂದಿನ ತೊಗೊಳ್ತೀನಿ ಫ್ರೆಂಡ್ಸ್ ಅಷ್ಟೇ. ನೋಡಿ ನಮ್ಮ ರೇಖಮ್ಮ ಸುಸ್ತಾಗಿ. ಯಾಕೆ ರೇಖಮ್ಮ ಹಾಕೋತಿದ್ದೀರ? ಜನ ನೋಡಿ
ನೋಡಿ ನಮ್ಮ ರೇಖಮ್ಮಗೆ ಸೀರೆ ಸೆಲೆಕ್ಟ್ ಮಾಡೋಣ ಅಂತ ನಾನು ಹೇಳಿದ್ರೆ ಫ್ರೆಂಡ್ಸ್, ಅವ್ರಿಗೇನು ಚಿಂತೆ ಗೊತ್ತಾ, ಇಷ್ಟೊಂದು ಸೀರೆ ಹಾಕಿದಾರಲ್ಲ ಯಾವಾಗ ಫೋಲ್ಡ್ ಮಡ್ಚಿಬಿಟ್ಟಿರ್ತಾರೆ ಅಂತ. ಹಿಂಗೂ ಇರ್ತಾರ, ಹೀಗೂ ಉಂಟೆ, ಏನು ಮಾಡೋದಪ್ಪ. ಅದಕ್ಕಾಗಿ ಜನ ಇಟ್ಕೊಂಡಿರ್ತಾರೆ. ಆ ಕಡೆ ಎಲ್ಲ ನೋಡ್ತೀವಿ, ಮತ್ತೆ ವಿಡಿಯೋ ಮಾಡ್ತೀವಿ. ಎಲ್ಲ ಸುಸ್ತಾಯಿತು, ಶಾಪಿಂಗ್ ಎಲ್ಲ ಆಯಿತು. ಸಾಧಾರಣ ಊಟಕ್ಕೆ ಬಂದು ಎಲ್ಲಿ ಗೊತ್ತಾ ಫ್ರೆಂಡ್ಸ್, ನೋಡಿ ಭರ್ಜರಿ ಭೋಜನ. ಅಲ್ಲಿ ನಡೆಯೋ ಅಷ್ಟು ಶಕ್ತಿ ಇಲ್ಲ ಫ್ರೆಂಡ್ಸ್, ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಏನು ಅನ್ನಿಸ್ತಿದೆ ಇವತ್ತು ಹಬ್ಬದ ಸೀಸನಲ್ಲಿ ಫ್ರೆಂಡ್ಸ್? ಸಿಕ್ಕಾಪಟ್ಟೆ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಕರ್ಕೊಂಡು ಹೋಗು, ಸುಮ್ಮನೆ ಎಲ್ಲಾ ಕಡೆ ಕರ್ಕೊಂಡು ನೋಡಿ ನನ್ನ ಮಗಳು, ಅವ್ರು ಬರೀ ವಾಯ್ಸ್ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಅವ್ರು ಬರೀ ವಾಯ್ಸ್ ಕೊಡೋದು. ಕರ್ಕೊಂಡು ಹೋಗಿ, ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಅಂತಿದ್ದಾಳೆ. ಊಟಕ್ಕೆ ಬಂದ್ವಿ ಮಲ್ಲೇಶ್ವರಂ ಭರ್ಜರಿ ಭೋಜನ. ಒಂದು ಆಸೆ ಇತ್ತು ಬರಬೇಕು ಅನ್ನೋದು, ನೋಡುವ. ಫ್ರೆಂಡ್ಸ್ ಭರ್ಜರಿ ಭೋಜನ ಹೋದ್ವಿ. ಆ ಕ್ಯೂ ಅಲ್ಲಿ ನಿಲ್ಲಕ್ಕಂತೂ ಸಾಧ್ಯ ಇಲ್ಲ ಆಯ್ತಾ. 1 hour ಕ್ಲೋಸ್ ಆಗ್ತಿಲ್ಲ ಅಲ್ಲಿ, ಹೋಗಲ್ಲ ಯಾರಾದ್ರೂ ಅದಕ್ಕೆ ಪ್ಲಾನ್ ಚೇಂಜ್ ಆಯ್ತು ಫ್ರೆಂಡ್ಸ್. ಹಳ್ಳಿ ಮನೆ ಹೋಗ್ತಾ ಇದ್ದೀವಿ. ಮತ್ತೆ ವೇಟಿಂಗ್ 1 hour ಅಲ್ಲಿ ಕ್ಯೂ ಅಲ್ಲಿ ಇದ್ದಾರೆ ಎಲ್ಲರೂ. ಫಸ್ಟ್ ವೆಯ್ಟ್ ಮಾಡಕ್ ನಮ್ಗೆ ಆಗ್ತಾ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಹಳ್ಳಿ ಮನೆ ಹೋಗ್ತೀವಿ. ಅದಕ್ಕೆ ಸಾಟರ್ಡೆ ವೀಕೆಂಡಲ್ಲಿ ಬರಬಾರ್ದು. ಬೇರೆ ಬಿಡ್ದಿಂದ ಓಕೆ, ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್ ಭರ್ಜರಿ ಭೋಜನ ತುಂಬ ಆಸೆ ಆಗಿತ್ತು, ಅಲ್ಲಿ ಊಟ ಮಾಡಬೇಕಂತ ಹೇಳ್ಬಿಟ್ಟು. ಅಲ್ಲಿ ಆಗಿಲ್ಲ, ಹೇಳಿದೆ ಅಲ್ಲ, ಕ್ಯೂ ಅಲ್ಲಿ ನಿಂತ್ಕೊಂಡು ಏನು 1 hour ಆದ್ರೂ ಕ್ಯೂ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಶಾಪ್ ಇಲ್ಲಿ ಏನಂದ್ರೆ ಭರ್ಜರಿ ಭೋಜನ ಹೋಟೆಲಲ್ಲಿ ಫಸ್ಟಲ್ಲಿ ಊಟಕ್ಕೆ ಬುಕ್ ಮಾಡ್ಕೊಬಿಟ್ಟು ಶಾಪಿಂಗ್ ಹೋಗಿದ್ದಾರೆ. 1 hour ವೆಯ್ಟ್ ಮಾಡಬೇಕಲ್ಲ ಅಂತ. ನಮ್ಮ ಕೈಯಲ್ಲಿ ಆಗಲ್ಲ ಫ್ರೆಂಡ್ಸ್, ಹಾಗಾಗಿ ನಾವು ಬುಕ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಯಾರು ವೆಯ್ಟ್ ಮಾಡ್ತಾರೆ ಅಂತ ಹೇಳಿ ಹಳ್ಳಿ ಮನೆ ಬಂದ್ವಿ. ನೋಡಿ ಸಿಂಪಲ್ ಅನ್ನ ಸಾಂಬಾರು ಊಟ. ನನ್ನ ಮಗಳು ಬಂದುಬಿಟ್ಟು ಸೀಟ್ ಇಟ್ಕೊಂಡ್ಲು, ಸೀಟ್ ಸಿಕ್ಕಿದೆ. ಇಲ್ಲಿ ಕೂಡ ತುಂಬ ರಶ್ ಇದೆ, ಪರವಾಗಿಲ್ಲ ಅಲ್ಲ ಚಿನ್ನ. ಅಲ್ಲಿಗಿಂತ ಹಳ್ಳಿ ಮನೆ ಅಂದರೆ ಗೊತ್ತಲ್ಲ, ಮಲ್ಲೇಶ್ವರಂ ಎಷ್ಟೊಂದು ರಶ್ ಇರುತ್ತೆ. ಆದರೂ ಅಲ್ಲಿ ಅಷ್ಟೇ ರೆಡಿ ಆಗಿಬಿಟ್ಟಿದ್ದಾರೆ ಬುಕ್ಕಿಂಗ್ ಮಾಡ್ಕೊಂಡು. ಹಾಗಾಗಿ ಇವತ್ತು ಟಯರ್ಡ್ ಆಗಿ ಫ್ರೆಂಡ್ಸ್, ಡೇಸ್ ಎಲ್ಲ ಯಾಗಾಗಿದೆ ಅಂದರೆ ಆ ಥರ ಆಗಿದೆ. ಮೊದಲೇ ಹೇಳಿದಾಗೆ ಹಬ್ಬದ ಸೀಸನ್ಗಳು ವೀಕೆಂಡಲ್ಲಿ ನಿಜವಾಗಿ ಬ್ಯಾಂಗ್ಳೂರಲ್ಲಿ ಈ ಮಲ್ಲೇಶ್ವರಂ ಆಗಲಿ, ಜಯನಗರ ಆಗಲಿ, ಚಿಕ್ಕಪೇಟೆ ಆಗಲಿ ಹೆವಿ ರಶ್ ಇರುತ್ತೆ ಫ್ರೆಂಡ್ಸ್. ಆಗೋದೇ ಇಲ್ಲ ಬಿಡಿ. ಊಟ ಮಾಡಬೇಕು, ಒಂದು ಸ್ವೀಟ್ ಕೊಟ್ಟಿದ್ದಾರೆ, ಫಸ್ಟೇ ನೀರು ತೊಗೊಬಿಟ್ಟು ಕುಡಿದ್ಬಿಟ್ವಿ. ಕೇಸರಿ ಬಾತ್ ಈ ಹೊಟ್ಟೆ ಹಸ್ಕೊಂಡು ತಿನ್ನೋಕ್ಕೂ ಆಗಲ್ಲ, ತುಂಬ ಸೆಕೆ ಆಗ್ತಾ ಇದೆ. ನಮ್ಮ ರೇಖಮ್ಮ ಅವರು ಸರದಿ ಸಾಲಲ್ಲಿ ನಿಂತು ಈಗ ಬಂದಿದ್ದಾರೆ. ರೇಖಮ್ಮ ಏನು ಅನ್ನಿಸ್ತು ಇವತ್ತು? ಹೇಳಿ, ಸಾಕಪ್ಪ ಸಾಕನ್ನಿಸ್ತಾ? ಸುಳ್ಳು ಫ್ರೆಂಡ್ಸ್, ಸುಳ್ಳು ಹೇಳ್ತಿದ್ದಾರೆ. ಅಲ್ಲಿ ತಿರುಗಾಡೋಕೆ ನಮ್ಮ ಹತ್ರ ನಾವು ಯಾಕೋ ಅಡ್ಜಸ್ಟ್ ಮಾಡ್ಕೊತೀವಿ. ನನ್ನ ಮಕ್ಕಳದು ದೊಡ್ಡ ಸಮಸ್ಯೆ. ಇನ್ನೊಂದು ಸ್ವಲ್ಪ ಅಲ್ಲೇ ಬಿಟ್ಟಿದ್ರೆ ಅಳ್ತಾ ಇದ್ದಾಳೆ ಚಿನ್ನ. ನನ್ನ ಜೊತೆ ಅಳ್ತಾ ಇರಲಿಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ನನ್ನ ಜೊತೆ ಜಗಳ ಮಾಡ್ತಾ ಇದ್ಲು. ಅವ್ಳು ರೇಖಮ್ಮಗೆ ಹೇಳ್ತಾ ಇದ್ಲು, ಇನ್ನಂತೂ ಮಮ್ಮಿ ಜೊತೆ ನಾವು ಬರಲ್ಲ. ಏನು ಮಾಡೋಕ್ಕಿಲ್ಲ, ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೋಬೇಕು. ಟಯರ್ಡ್ ಮಾಮೂಲು ಆಗುತ್ತೆ. ಮನೇಲಿದ್ದಿದ್ರು ಮಲಗೆ ಮಾಡಿ, ಅಂದರೆ ಪಾಪ ಅವಳಿಗೆ ಅಭ್ಯಾಸ ಇಲ್ಲ. ಅವರು ಏನಂದರೆ ನಾವೆಲ್ಲ ಕಷ್ಟ ಜೀವಿಗಳು ಫ್ರೆಂಡ್ಸ್. ಅವರೆಲ್ಲ ಅವಳಿಗೆ ಕ್ಯಾಬಲ್ಲಿ ಹೋಗ್ತಾರೆ, ಕ್ಯಾಬಲ್ಲಿ ಬರ್ತಾರೆ, ತಿರುಗಾಡಲ್ಲ. ಬಂದು ಮನೇಲಿ ಆರಾಮಾಗಿ ನಿದ್ರೆ ಮಾಡ್ತಾರೆ. ಏನು ಮಾಡೋದು ಅಲ್ವಾ ಸೃಷ್ಟಿ? ಕೇಳಿಸ್ತಾ? ಬರೀ 4 ಅವರ್ ಅಂತ ನಿದ್ರೆ ಮಾಡೋದು ಹಾಗೆ ಹೇಳ್ತಿದ್ದಾರೆ.
ಹಾಗೆ ನಮಗೂ ಆಗ್ತಾ ಇಲ್ಲ, ಯಾರಿಗೆ ಹೇಳೋಣ, ಇನ್ನು ಅವಳಿಗೆ ಹೇಳಿದ್ರೆ ಪುನಃ ನನಗೆ ಬೈತಾಳೆ. ಅದಕ್ಕೆ ಊಟ ಮಾಡ್ತೀವಿ ಫಸ್ಟು, ಆಮೇಲೆ ಮಳೆ ಬರೋಗಿದೆ. ನನ್ನ ಮಗಳು ಕೂಗಿ ಬೇಡ ಅಂತ ಕೊಟ್ಟಿದ್ದೆ, ನನಗೆ ರೇಖಮ್ಮಂಗೆ ಕೊಟ್ಟಿದ್ದಾಳೆ. ಹೇಗಿದೆ ಚಿನ್ನ ಟೇಸ್ಟು? ಎಲ್ಲ ಮುಗಿಸ್ಬೇಕು ಫ್ರೆಂಡ್ಸ್. ಇಂದ್ರನಗರಿಂದ ಈಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತಲ್ಲ, ನಾನು ಜಾಸ್ತಿ ಬ್ಯಾಂಗ್ಳೂರಲ್ಲಿರುವಾಗ ನಾನು ಕಾರ್ ತೆಗಿಯಲ್ಲ, ಕ್ಯಾಬಲ್ಲೇ ಓಡಾಡೋದು. ಅದರಲ್ಲೂ ಇವತ್ತು ಬಿಟ್ಟಿದ್ದೆ ರಶಲ್ಲಿ. ನಾನು ಆಗಿರೋದು ನೋಡಪ್ಪ, ಅಲ್ಲ ಚಿನ್ನ ಫೇಸೆಲ್ಲ ನೋಡು. ಒಂದು ಸಲ ಮನೆಗೆ ಹೋಗಿ ಅಷ್ಟೊಂದು ಟಯರ್ಡ್ ಆಯಿತು ಫ್ರೆಂಡ್ಸ್. ಅದು ಏನಂತ ಗೊತ್ತಿಲ್ಲ. ಇವತ್ತಂತೂ ಬ್ಯಾಂಗ್ಳೂರು ಕ್ಲೈಮೇಟ್ ಮಧ್ಯಾಹ್ನದವರೆಗೆ ಮಲ್ಲೇಶ್ವರಂ ಅಂತ ಬಿಸಿಲಿತ್ತು ತುಂಬ. ಯಾಕಪ್ಪ ಬಂದ್ರಿ ಅಂತ ಆಗಬೇಕು. ಅಷ್ಟೊಂದು ರಶ್ ಅಂದರೆ ಅಷ್ಟೊಂದು ರಶ್. ವೀಕೆಂಡ್ ಅದಾಗಿ ಹಬ್ಬದ್ದು ಬೇರೆ, ನಾಳೆ ಹಬ್ಬ ಎಲ್ಲ ಶಾಪಿಂಗಲ್ಲಿ ಇದು ಅಂತ ಇರ್ತಾರೆ. ನನಗಂತೂ ಕೂತು ಕಾಲೆಲ್ಲ ನೋಡಿ ಅಷ್ಟು ಪೇಯ್ನ್ ಆಗ್ತಾ ಇದೆ. ಮನೆಗೆ ಹೋಗ್ಬಿಟ್ಟು ಬೇಗ ಗೀಸರ್ ಆನ್ ಮಾಡಿ ಫ್ರೆಶಪ್ಪಾಗಿ ಒಂದು ಕಾಫಿ ಕುಡಿಬೇಕು ಅಂತ ಮಾಡೋದು ಬಿಟ್ಟರೆ ಯಾವಾಗ ಹೇಳ್ತೀನಿ. ನನ್ನ ಮಗಳಿಗೆ ಅದೇ ಹೇಳಿದ್ದೀನಿ, ಚಿನ್ನು ನನಗೆ ಇವತ್ತು ಅಡುಗೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟವಾದರೆ ಫ್ರೂಟ್ಸ್ ಎಲ್ಲ ಏನಾದರೂ ತಿನ್ನೋಣ ಅಂತ ಹೇಳಿದ್ದೀನಿ. ಆಗ್ತಾನೇ ಇಲ್ಲ, ಎಲ್ಲೂ ಟ್ರಾಫಿಕ್. ಫ್ರೆಂಡ್ ಅದು ಮನೆಗೆ ಬಂದ್ವಿ. ಮಾರ್ನಿಂಗ್ ಹೋಗಿದ್ದು 11:30 ಹೋದವ್ರು ನಾವು. ಇವಾಗ ಇಷ್ಟೊತ್ತಾಗಿದೆ ಬಂದಿರೋದು. ಅಯ್ಯಪ್ಪ ಸಾಕಾಗೋಯ್ತು. ಇನ್ನೊಂದು ಫ್ರೆಶಪ್ ಆಗಿ ಮಲಗೋದಷ್ಟೇ. ಅಷ್ಟೊಂದು ಟಯರ್ಡ್ ಆಗಿದೆ. ಇವತ್ತಿಂದು ನಮ್ಮ ರೊಟೀನಿಗಿತ್ತು ಏನಿಲ್ಲ, ಹೀಗೆ ಹೋಗಿದ್ದು ಬಂದಿದ್ದು ಮಾಡಿದ್ದು ಅದು ಇದು ತಿಂದಿದ್ದು ಅಷ್ಟೇ. ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಏನು ಮೇಡಮೋ ಬರೀ ಇದೆ ಇಷ್ಟೇ, ಏನು ವಿಶೇಷವಾಗಿ ಏನೂ ಲಾಗ್ ಮಾಡ್ತಾಯಿಲ್ಲ ಅಂದ್ಕೋಬೇಡಿ. ಯಾವ ಲಾಗು ನನಗೆ ಆ್ಯಕ್ಚುಲಿ ಸಿಕ್ಕಿಲ್ಲ. ನಾನು ಕೂಡ ಫಸ್ಟ್ ಹೇಳಿದಾಗೆ ಬೇರೆ ವಿಷಯದಲ್ಲಿ ಬ್ಯುಸಿ ಇರೋದ್ರಿಂದ ಒಂದಿನ ಬರುತ್ತೆ. ಅದು ಏನು ಎಂತು ಯಾಕೆ ಅನ್ನೋದನ್ನು ಹೇಳ್ತೀನಿ, ಸದ್ಯದಲ್ಲೇ ಹೇಳ್ತೇನೆ ಆಯಿತಾ. ಹಾಗೆ ಇಷ್ಟು ಹೇಳಿ ಇವತ್ತಿನ ಈ ನನ್ನ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಇಷ್ಟು ಹೇಳ್ತಾ ನಾನು ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಹೇಳ್ತಾ ಇದ್ದೀನಿ. ನನ್ನನ್ನು ಆ್ಯಕ್ಚುಲಿ ನನಗೇ ನೋಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟೊಂದು ಹಿಂಸೆ ಆಗ್ತಾಯಿದೆ ಫ್ರೆಂಡ್ಸ್. ಫಸ್ಟೊಂದು ಸ್ವಲ್ಪ ಫ್ರೆಶಪ್ ಆಗ್ತೀನಿ ಆಯಿತಾ. ಓಕೆ ಬಾಯ್. ಇದು